ಒಂದು 90 ಸೆರೆ ತೊಗೊಂತಾರ, ಒಂದು 50 ರೂಪಾಯಿ ಕೊಡೋಪ್ಪ. ಅವನು ತಲೆ ನಿನ್ನ ರಾತ್ರಿ ಭಾಳ ಆಗ್ಬಿಡ್ತದೆ, ತಲೆ ಹಿಡಿದ್ಬಿಟ್ಟೈತಿ ಅವನು ಗುಯ್ ಏನಾಗ್ತಿತ್ತು. ಅದಕ್ಕೆ ಒಂದು 90 ಹೊಡೆದ್ ನೋಡಿ ಸರಳ ಆಕೈತೆ. ಇದಾನ ಕೆಲ್ಸಕ್ಕೆ ಹೊಂಟಿದ್ದೆ ನಾನು, ತಲೆ ಒಂದು ಹಿಡಿದ್ಬಿಟ್ಟೈತಿ ಅವನು. ಒಂದು 90 ಹೊಡೆದು ನಾಷ್ಟ ಮಾಡಿನಿ ಅಂದ್ರೆ ತಲೆ ಸರಳ ಆಕತಿ, ಸೀದಾ ಕೆಲ್ಸಕ್ಕೆ ಹೋಗ್ಬಿಡ್ತೀವಿ. ಕೊಡೋಣ ಕೊಡೋಣ ಅಣ್ಣ. ನಮಗೆ ಮುಂಜಾನೆ ಸರಿಯಾಗಿ ಕುಡಿತೇವೆ ಅಂತಾರ, ಮತ್ತು ತಾಯಿ ಏನು ಮಾಡಿ ಬಂದಾನ ಈಗ ಒಳಗೆ ಹೋಗಿ. ಅಯ್ಯಪ್ಪ ದೇವ್ರೇ, ಇವತ್ತರ ಬಡ್ಡಿ ರೊಕ್ಕ ಕೊಡೋರು ಕರೆಕ್ಟಾಗಿ ಕೊಡ್ಲಪ್ಪ. ವಿನ ಕೊಟ್ಟೇ ಇಲ್ಲಲ್ಲ, 2 ತಿಂಗಳಾಯ್ತು ಬಡ್ಡಿ ರೊಕ್ಕ ಕೊಟ್ಟು. ಇವ್ರಿಗೆ ಸುಮ್ ಸರಳ ಕೇಳಿದ್ರೆ ಯಾರು ಹೇಳಲ್ಲ. ರಬ್ಬುನ ಹಡ ಹಲೋ. ಏಯ್ ಏನು ಹಲೋ ಅನ್ನತ್ತಿ? ಏನ ಹಂಗೆಲ್ಲ ಆಗಂಗಿಲ್ವ? ಹಂಗೆಲ್ಲ ಆಗಲ್ಲ. ನೀ ಬರೀ ನಮಸ್ಕಾರ ಸಾವ್ಕಾರ ಅನ್ಕೊಂಡಿದ್ರ ಇದು ಬಡ್ಡಿ ರೊಕ್ಕ ಯಾವ ಕೊಡ್ತಾನ ಇಲ್ಲಿ? ಇವನು ನೀ ಬಡ್ಡಿ ಕೊಟ್ಟಿಲ್ಲ, 2 ತಿಂಗಳಾತ, ನೆನಪಿರ್ಲಿ. ಬರೀ ಈ ತಿಂಗಳ ನಾಳೆ, ಈ ತಿಂಗಳ ನಾಳೆ, ಈ ತಿಂಗಳ ನಾಳೆ ಅನ್ಕೊಂಡಿದ್ರೆ ಯಾವ ನಿಮ್ಮ ಅಪ್ಪ ಅನ್ಕೊಡ್ತಾನಲ್ಲ ರೊಕ್ಕ? ಏಯ್ ನಾವ್ ವ್ಯವಹಾರ ಮಾಡಕ್ ಕೂತನಿಲ್ಲೇ. ಹಾ ಅಲ್ಲ, ರೊಕ್ಕ ಜನ 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 ಎಣ್ಸ್ಕೊಂಡು ತಗೊಂಡು ಹೋಗ್ತಾ ಖುಷಿಯಾಗಿ ಓಡಾಡೋಕ್ಕಿರಿ. ಥ್ಯಾಂಕ್ಸ್ ರೀ ಸಾವ್ಕಾರ, ಥ್ಯಾಂಕ್ಸ್ ರೀ ಸಾವ್ಕಾರ, ಥ್ಯಾಂಕ್ಸ್ ರೀ ಸಾವ್ಕಾರ ಅಂತ ಹೇಳಿ. ಈಗ ಬಡ್ಡಿ ಕೊಡೋ ಹೊತ್ನ್ಯಾಗ ನಮ್ಮ ಫೋನ್ ಸ್ವಿಚ್ ಆಫ್. ನಿನ್ನ ಫೋನ್ ಮಾಡಿದ್ನ, ಯಾಕೆ ಸ್ವಿಚ್ ಆಫ್ ಇಟ್ಟಿದ್ದು ಫೋನ್? ಏನ ಏಯ್ ಜಾಸ್ತಿ ಮಾತಾಡ್ಬೇಡ್ನಿ. ಇವತ್ತು ಬರ್ಬೇಕು ಬಡ್ಡಿ ರೊಕ್ಕ, ಇವತ್ತು ಬರ್ಬೇಕಿಲ್ಲ ಅಂದ್ರ ಅಸಲ ಬಡ್ಡಿ ಸೇರ್ಸ್ಕೊಟ್ಬಿಡು. ಹಾ ಯಪ್ಪ, ಅಸಲ್ ಕೊಟ್ಬಿಟ್ಟ ನನ್ ಬಡ್ಡಿ ವರ್ಕೌಟ್ ಆಗ್ಬೇಕಲ್ಲ. ಕೊಡ್ತೀಯಲ್ಲ? ಹಾ ಹಂಗಾರೆ ಬರೀ ಬಡ್ಡಿ ಒಂದೇ ಕೊಡ, ಬಡ್ಡಿ ಒಂದೇ ಕೊಡ. ಹಾ ಆಯ್ತು, ಇವತ್ತು ಕೊಡ್ಬೇಕಾ ಮತ್ತೆ ಹೇಳಿನೇ. ಕೊಟ್ಟಿಲ್ಲ ಅಂದ್ರೆ ನೋಡ ಅವನೊಬ್ಬನ್ ಬಂದ ಆಮೇಲೆ ನಿನ್ನ ಇಲ್ಲ ಒಂದು ಕೆಲಸ ಮಾಡುವ, ನಿಮ್ಮ ಮನಿ ಹೆಂಗಿದ್ರು ನಂಗೆ ಬರ್ಕೊಟ್ಟಿಯಲ್ಲ, ಮನಿ ಖಾಲಿ ಮಾಡ್ಬಿಡ್ನಿ. ನಾನು ಬಾಡಿಗೆ ಕೊಟ್ಕೊಂಡ ಹೆಂಗೋ ಬಡ್ಡಿ ತರ ವಸೂಲ್ ಮಾಡ್ಕೊತೀನಿ. ಆಮೇಲೆ ಬಂದು ನೀ ಆಶ್ರಯ ಇದ್ದಾಗ ಕೊಟ್ಬಿಟ್ಟು ಬಿಡಿಸ್ಕೊಂಡು ಆಗತ್ತೆ ಮನಿ. ಆಗಲ್ಲ, ಇದು ಆಗಲ್ಲ. ನಾಳೆ ಕೊಡ ಅಂತಂದ್ರೆ ಮತ್ತೆ ನಾಳೆ ಕೊಡ್ತೀನಿ, ನಾಳೆ ಕೊಡ್ತೀನಿ. ಆಗಂಗಿಲ್ಲ, ನಾಳೆ ಇಡ್ಬೇಕು. ಹಾ ಕೊಡ್ತೀಯಲ್ಲ? ಹಾ ನಾಳೆ ಕೊಡಲೇಬೇಕು. ಹಾ ಆಯ್ತು, ಇಡೇನ. ಇಷ್ಟೊತ್ತಿಗಾಗಲೇ ಒಂದು ಕ್ವಾರ್ಟರ್ ಆಗ್ಬೇಕಾಗಿತ್ತು. 90 ಆಗೈತಿ. ಇದು ಯಾವಾಗ ಹತ್ಬೇಕು ನಮ್ಮ ಕಡೆಗೆ ಏನಾರ ವ್ಯವಸ್ಥೆ ಮಾಡೋಣ ತಡಿ. ಚಲೋ ರಿಚ್ ಇದ್ದಂಗೆ ಕಾಣ್ತದೆ ಗಿರಾಕಿ. ನಮಸ್ಕಾರ ರೀ ಸರ. ನಮಸ್ಕಾರ. ಇವ್ರಿಗೆ ಹೊಸಬ್ರ ಅಂದ್ರೆ ನೀವು? ಎಲ್ಲಾರ್ರಿ? ಬೆಂಗಳೂರು ರೀ. ಏನ್ ಮಾಡ್ತೀರಿ ಬೆಂಗಳೂರಾಗ? ಸಾಫ್ಟ್ವೇರ್ ಇಂಜಿನಿಯರ್ ಮ್ಯಾನ್. ಪಗಾರ ಎಷ್ಟು ತಿಂಗಳಿಗೆ? ಒಂದು 23,000 ರೂಪಾಯಿ ಆಯ್ತನ್ರಿ? 20-30 2 lakhs per month ಮ್ಯಾನ್. ಎಷ್ಟು? 2 ಲಕ್ಷ ರೂಪಾಯಿ ತಿಂಗಳಿಗೆ. 2 ಲಕ್ಷ ರೂಪಾಯಿ ರೀ? 2 ಲಕ್ಷ ರೂಪಾಯಿ ಪಗಾರ ಇದ್ರು ನೀವು ಹರಿದಿದ್ದ ಪಾಠ ಹೇಳ್ಕೊಂಡು ಅಡ್ಡಾಡ್ತಿರಲ್ಲ ನನ್ನ ನಗತ್ತೆ. ಸರ ನಿಮ್ ಕಡೆಯಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು ನನಗೆ. ಹೆಲ್ಪ ಏನು? ಏನಲ್ರಿ, ಮುಂಜಾಲಕ್ಕೆ ಒಂದು 90 ಆಗೈತಿ, ತಲೆ ಗುಯ್ ಏನಾಗ್ತೈತೆ. ಅದು ಇನ್ನೊಂದು 90 ಹೊಡೆದ್ವಿ ಅಂದ್ರೆ ಬರಬ್ಬರಿ ಆಕತ್ರಿ. ಬರೋ 90 ಹಾಕೋಣ. ನೋ, ಐ ಡೋಂಟ್ ಡ್ರಿಂಕ್. ನೀವು ಮಾಡ್ಲಿಕ್ಕೆ ಅಷ್ಟೊತ್ರಿ, ನಮಗ್ ಮಾಡಿಸ್ಬಾರ ನಡೀತೈತಿ. ನೋ, ಐ ಡೋಂಟ್ ಡ್ರಿಂಕ್. ಐ ಡೋಂಟ್ ಅಲೋ ಪೀಪಲ್ ಟು ಡ್ರಿಂಕ್. ಅಂದ್ರೆ 90 ಅಲ್ಲ 90 ಮ್ಯಾಲ ಕುಡಿಸ್ತೀರಿ? ನಡೀತೈತಿ ಬರ್ರಿ. ಇದ್ರ ಅವ್ನು 100 ಇದ್ದಂಗೆ ಇದು ಎಷ್ಟು ಹಾಕಿದ್ರು ಕುಡಿತೈತಿ.
ಅದಕ್ ನಾನೇನಯ್ಯ ಮಾಡ್ಲಿ? ಏನಿಲ್ಲ, 2 ಲಕ್ಷ ರೂಪಾಯಿ ಪಗಾರ ಅಂತೀರಿ. ಹಾ ನಮ್ಮಂತ ಬಡವರಿಗೆ 1 ಕ್ವಾರ್ಟರ್ ಎಣ್ಣೆ ಹೇಳಿದ್ರ ನಿಮ್ದೇನ ರೊಕ್ಕ ಕಡಿಮೆ ಆಗುದಿಲ್ರಿ. ಈ ವರ್ಷ 2 ಲಕ್ಷ ಇದ್ದಿದ್ದು ನಾ ಮುಂದಿನ ವರ್ಷ ದೇವ್ರ 4 ಲಕ್ಷ ಮಾಡ್ತಾನ್ರಿ. ಅದಕ್ಕ 90 ಹೊಡಸ್ ಬರ್ರಿ. ಏನಯ್ಯ ಬೆಳಗ್ಗೆ ಸೋಚ್ಕೊಂಡ್ಬಿಟ್ಟೆ ನೀನು, ಹೋಗ ಸುಮ್ನೆ. ನಾವು 2 ಲಕ್ಷ ರೂಪಾಯಿ ಪಗಾರ ಅಂತ ಮಗ ನಮ್ಮ 3 ಬಸ್ ಸ್ಟ್ಯಾಂಡ್ ನಾಗ ಹುಚ್ಚ ಅಡ್ಡಾಡ್ದಂಗ ಅಡ್ಡಾಡ್ದ. 2 ಲಕ್ಷ ರೂಪಾಯಿ ಅಂತ ಪಗಾರ ಏನ್ ಮಾಡೋದು ಮರ. ಅವನು ಹಾಡ ಇದ್ದಿದ್ದು ಕೀಪ್ಯಾಡ್ ಫೋನು ಮಾರಿನಿ. ಏನ್ ಮಾಡೋದು ಈಗ, ವಿಷಯದಾಗ ಅವನು 10 ಪೈಸಾ ಇಲ್ಲ. ಚೈನಾ ಬೆಳ್ಳಿದ ನನ್ನ ಹೆಂಡತಿ ಬೆಸ್ಗಿ ಹಾಕಕ್ ಕೊಟ್ಟಿದ್ಲು. ಇದನ್ನ ಅಗಸಾಲ್ ರಂಗಡಾಗ ಒತ್ತಿ ಇಟ್ಟು ಇವತ್ತಿನ ಖರ್ಚು ದಾಟ್ಸು. ಒಂದ್ ಎಗ್ರೆಸ್ ಕೊಡು, ಉಳ್ಳಾಗಡ್ಡಿ ಹೆಚ್ಚಿಗೆ ಹಾಕಿ. ಹಾ ತಂದೆ ಅಣ್ಣ. ಹಾ ನೆಕ್ಸ್ಟ್ ಮಂಜಿ. ಮಂಜಿ ನಿನ್ ನೋಡಾಕ್ ಬರ್ತೀನಿ ನಾ ಬಿಟ್ಟು ಗಂಜಿ. ನಿನ್ ಗಂಡ ಕುಡಿಯಾಕ ಹೊಕ್ಕನ್ ಸಂಜಿ. ಆದ್ರೂ ನೀ ನನಗೆ ಸಿಗುವಲ್ಲಿ ಎಂಜಿ ಹೇ ಎಂಜಾಯ್ ಮಾಡಕ್ ಬರ್ತೀನಿ. ಆದ್ರೆ ನೀ ಸಿಗುವಲ್ಲಿ ಮಂಜಿ. ನಿನ್ ಗಂಡಗೆ ನೋಡು, ನೀ ನನಗೆ ಸಿಗುವಲ್ಲಿ, ನಿನಗೆ ನಿನ್ನ ಗಂಡ ಸಿಗುವಲ್ಲ. ನಾ ಎಷ್ಟು ಆಸೆ ಪಟ್ಟಿದ್ ನಿನಗೆ. ನಿಂಗೆ ಸಾಲ ಕೊಟ್ಟಿದ್ದೆ ನಾನು ನಿನ್ನ ಅವಾಗ ನೋಡಾಕ್ ಬರ್ತೀನಿ ಅಂತ ಹೇಳಿ. ನೀ ಬಡ್ಡಿ ಕೊಡು ಅಂತೇಳಿ ನೀನು ಕೇಳಾಕ್ ಬಂದಾಗೆಲ್ಲ ನೀ ಬಡ್ಡಿ ಕೊಡಂಗಿಲ್ಲತ್ತಿಯಲ್ಲ. ಆದ್ರೂ ನಿನ್ನ ನೋಡ್ದಂಗೆ ಆಕತಿ ಅದು ಬರ್ತೀನಿ. ಏ ಮಂಜಿ, ಮಂಜಮ್ಮ ಮಂಜಿ ಸಿಕ್ಕ. ನಿಂಗೆ ಹೇಳಿನಿಲ್ಲ, ನೀ ಬಡ್ಡಿ ಕೊಡಲಿಲ್ಲ ಅಂದ್ರೂ ಚಿಂತಿಲ್ಲ. ನೀಪ್ಪ ನನಗೆ ರಾಣಿಯಾಗ ಬಾತ್ ಕರೆಯಾಕತ್ತನ. ನೋಡುನು ಇವತ್ತ ಮತ್ತೆ ಬಾತ್ ಹೇಳ್ಯಾಳ ಬಡ್ಡಿಗೆ. ಇವತ್ತು ಹೋದಾಗ ಏನ್ರ ಅಡ್ಜಸ್ಟ್ ಆಕೈತೆ ನೋಡೋಣ. ಏನ್ವಾ ಮಂಜವ್ವ, ಏನ್ ಮಾಡತ್ತಿ? ಆಮ್ಲೆಟ್ ಮಾಡತ್ತೀನಿ. ಮಾಡತ್ತಿದ್ದಿ ಎಗ್ ರೈಸ್, ಆಮ್ಲೆಟ್ ಅತ್ತಿಯಲ್ಲ ನಂಗ ನಕ್ಲಿ ನಿಂದ. ಅದು ಕಾಣಕತ್ತೈತಿ ಎಗ್ ರೈಸ್ ಮಾಡಾಕತ್ತೀನಿ ಅಂತ. ಮತ್ ಬಂದ್ ಏನ್ ಮಾಡಾಕತ್ತೀರ ಅಂತ ಕೇಳ್ತಿರಲ್ಲ. ಆತ ಬಡ್ಡಿ ರೊಕ್ಕ ಯಾವಾಗ ಕೊಡ್ತಿ? ಬಡ್ಡಿ ರೊಕ್ಕ ಅಲ್ರಿ, ಗಲ್ಲದಾಗ ಇನ್ನ ರೊಕ್ಕ ಆಗಿಲ್ಲ. ಸ್ವಲ್ಪ ಹೊತ್ತಿಗೆ ಗಿರಾಕ್ಗಳು ಬಂದ್ರಂದ್ರ ಬಡ್ಡಿ ರೊಕ್ಕ ಆಕೈತಿ. ಸಂಜಿಗ್ ಬಂದ್ ಇಸ್ಕೊಂಡ್ ಹೋಗ್ರಿ, ಕೊಡ್ತೇನ. ಮಂಜವ್ವ ನೋಡಾಕ ಇಷ್ಟು ಚಂದ ಅದಿ. ಆ ನಿನ್ ಕುಡುಕ ಗಂಡನ ಬಿಟ್ಟ ನೀ ಬಾ ನನ್ ಜೋಡಿ ಬಾ. ನಿನ್ನ ಮಹಾರಾಣಿ ನೋಡ್ದಾಗ ನೋಡ್ಕೊತಾನ. ನೋಡ್ರಿ, ನನ್ ಗಂಡ ಕುಡುಕರ ಇರ್ಲಿ ಕೆಡಕರ ಇರ್ಲಕ್ಕ, ಕಡೆಯಾಗ ನಾ ಒಂದಿನ ಭಿಕ್ಷೆ ಬೇಡಿದ್ರು ಚಿಂತಿಲ್ಲ. ನಾ ಅವನ್ ಜೋಡಿ ನಾ ಬಾಳೆ ಮಾಡಾಕಿ. ನೋಡ್ ಮಂಜು, ನೀ ಆ ಕುಡುಕ ಗಂಡನ್ ನಂಬ್ಕೊಂಡ್ರ ಸಾಯು ಮಠ ಈ ಸರ್ಕಲ್ನಾಗ ಎಗ್ ರೈಸ್ ಹಾಕೊಂಡ್ರೆ ಸಾಯ್ತಿ. ನೋಡು, ನೀ ನಮ್ಮ ಮನಿಗ್ ಬಾ. ನಂಗೆ ಈಗಿರೋ ಹೆಂಡತಿಗೆ ನಾ ಡೈವರ್ಸ್ ಕೊಡ್ತೇನೆ, ನಿಂಗ ಬಾಳೆ ಕೊಡ್ತೇನೆ. ಈ ಫೈನಾನ್ಸ್ ಮಹಾರಾಜನ್ ಜೋಡಿಗೆ ಅರಮನೆಯಾಗ ಮಹಾರಾಣಿ ಇದ್ದಂಗಿರಕತ್ತ. ಇಂತ ಡೈಲಾಗ್ ಎಷ್ಟ್ ಜನ ಹೆಣ್ಮಕ್ಳಿಗೆ ಹೇಳ್ಕೊಂತ ಅಡ್ಡಾಡತ್ತೀರಿ ನೀವು. ಈ ಮಾತ ನಾ ಯಾರಿಗೂ ಹೇಳಿಲ್ಲ, ನಿನಗ್ ಒಬ್ಬಾಕಿಗೆ ಹೇಳತ್ತೇನೆ. ಯಾಕಂದ್ರ ನೀನು ನನ್ನ ಮನಸ್ಸು ಗೆದ್ದಾಕಿ, ನನ್ನ ಹೃದಯ ಕದ್ದಾಕಿ, ನನಗ ಬಿದ್ದಾಕಿ. ಹಿಂಗ ಪಾಲ್ತು ಪ್ರಾಸ ಹಾಕಿ ಕವನ ಹೇಳಾಕತ್ತಿದೆ ಅಂದ್ರ ಒಂದಲ್ಲ ಒಂದಿನ ಬೀಳ್ತಾವ ನಿನಗ್ ಒದಿಕಿ. ಹೌದಾ? ನಾ ಸಂಜೆ ಮಠ ಎಲ್ಲ ಕಾಯಂಗಿಲ್ಲ. ನನ್ ಬಡ್ಡಿ ರೊಕ್ಕ ಕೊಡ
ಬಡ್ಡಿ ರೊಕ್ಕ ಎತ್ತ. ನಿಂತ್ ಕಾಲ್ ಮೇಲೆ ಕೊಡು ಅಂದ್ರೆ ಎಲ್ಲಿಂದ ರೊಕ್ಕ ಕೊಡ್ಲಪ್ಪನ? ಸಂಜೆ ಕೊಡ್ತೀನಿ ಅಂತ ಹೇಳಿಲ್ಲ, ಕೊಡ್ತೀನಿ ಹೋರಿ, ನಾವೇನ್ ಇಲ್ಲೇ ಇರ್ತೀವಿಲ್ಲ, ಎಲ್ಲಾರು ಓಡಾಕಿವ ಮನಿ ಬಿಟ್ಟು. ಅಂಗಡಿ ಮುಂದ ಆಯ್ತಿಲ್ಲ. ಸಂಜೆ ಮುಂದ್ ನಾನಾ ಬರ್ತಾನೆ, ಒಂದು ಬಡ್ಡಿ ರೊಕ್ಕ ಕೊಡ, ಇಲ್ಲ ಅಂದ್ರ ಗೊತ್ತಾಯ್ತಲ್ಲ. ನಮಸ್ಕಾರ ರೀ ಮಸ್ತಾರ. ಏನು ಫೈನಾನ್ಸರ್ ಪ್ರಭುದೇವ, ಏನ ಹುಡುಗಿ ಕೊಟ್ಟಾಗ ಗುಷಿ ಮುಷಿ ನಡ್ಸಿದ್ದಲ್ಲ? ಅದೇನಿಲ್ರಿ, ಅದ್ ಒಂಚೂರು ರೊಕ್ಕದ ವ್ಯವಹಾರ ಇತ್ರಿ, ಅದೇನೋ ನೋಡ್ಕೊಳತ್ತಿದ್ವಿ ಬಿಡ್ರಿ. ಅಲ್ಲೋ, ಒಂಟಿ ಹೆಣ್ಮಕ್ಳು ಅದಾರ ಅಂತಂದ್ರ ಅವ್ರಿಗೆ ಸಪೋರ್ಟ್ ಕೊಟ್ಟು ಬೆಳೆಸ್ಬೇಕಪ್ಪ. ಅಲ್ಪ ಮದುವೆ ಆದ ಒಂಟಿ ಹೆಂಗ್ಸ ಆಕಿ ಗಂಡನ ಬಿಟ್ಟು ನನ್ ಜೋಡಿ ಬಾ ಅನ್ನೋದು ಎಷ್ಟು ಸರಿ ಅದ? ಸರ, ನಮ್ದೇನೋ ರೊಕ್ಕದ ವ್ಯವಹಾರ ಐತಿ, ನಾವೇನೋ ಮಾಡ್ಕೋತೀವಿ. ನಿಮ್ದೇನೋ ಸಾಲಿ ವ್ಯವಹಾರ ನೀವು ನೋಡ್ಕೋರಿ, ನಮ್ ರೊಕ್ಕದ ವ್ಯವಹಾರ ಒಳಗ್ ಬರ್ಬ್ಯಾಡ್ರಿ ನೀವು. ನಾನು ರೊಕ್ಕ ಕೊಟ್ಟವ, ನನಗ್ ಗೊತ್ತ, ಜನ ರೊಕ್ಕ ಎಣಿಸ್ಕೊಟ್ಟನ್ರಿ. ನೀವ್ ಕೊಡ್ತೀರ ಅದ ರೊಕ್ಕ, ನೀವ್ ಆ ಸಾಲ ತೀರಿಸ್ರಿ, ನೀವೇನ್ ಬೇಕಾದ್ರೆ ಮಾಡ್ಕೋ ಹೋರಿ. ನೀವ್ ಕೊಡ್ತೀರನ್ವ? ಅಲ್ಲೋ, ಮದುವೆ ಆಗೋ ಬ್ರಾಹ್ಮಣ ಅಂತಂದ್ರ ನೀನ ನನ್ನ ಹೆಂಡ್ತಿ ಅಂದಂಗಾಗಿತ್ತ. ಬುದ್ಧಿ ಹೇಳೋಣ ಬಾ ಅಂತಂದ್ರ ಗುದ್ದಾಡೋಣ ಬಾ ಅಂದಿದ್ರಂತ. ಸಾಲ ಕೊಟ್ಟವ್ ನೀನು, ಇಸ್ಕೊಂಡವ್ರ ಅವ್ರು, ಅದನ್ನ ತಂದು ನನ್ನ ತಲೆ ಕಟ್ತಿಯಲ್ಲ, ಯಾವ ನ್ಯಾಯ? ನೋಡ್ರಿ, ಸಾಲ ಕೊಟ್ಟವನ್ನ, ಸಾಲ ತಗೊಂಡವ್ರು ಅವ್ರು, ವಸೂಲಿ ಮಾಡವನ್ನ, ಅದಕ್ಕೆ ನನ್ ಕೆಲ್ಸ ನಾ ಮಾಡ್ಕೋತೀನಿ. ನಡು ನೀವೆಲ್ಲ ಬರ್ಬೇಡ್ರಿ ಇಲ್ಲೇ, ಅರ್ಥ ಆತಿಲ್ರಿ? ಇದಲ್ಲೇ ನಿನ್ ರಾತ್ರಿ ಹಿಂಗ್ ಸುಟ್ಟು ತಲಿ ಭಾಳ ನೋಸಾತತಿ, ಗುಳಿಗೆ ತೋತ ನಮ್ದು 50 ರೂಪಾಯಿ ಕೊಟ್ಟು. ನನಗೆಲ್ಲ ಗೊತ್ತೈತಾಳ, ನೀ ಗುಳಿಗಿ ತಗೊಳೋದು ಗೊತ್ತೈತಿ, ನಿನ್ ಬ್ಯಾನಿನೂ ಗೊತ್ತದವ. ಆ 50 ರೂಪಾಯಿ ತಗೊಂಡೋಗಿ ಬಾರ್ನಾಗಿಟ್ಟು ನಿಗರ್ ಬಡದ್ ನೀರ್ ಕುಡಿಬೇಕಂತ ಮಾಡಿ ಇಲ್ಲ? ಇಲ್ಲೋ ಮಾರಾಯ, ಕರೆನೂ ಗುಳಿಗೆ ತಗೋತೇನೋ ಮಾರಾಯ, ಹಂಗ್ಯಾಕ್ ಮಾಡ್ತಿದ್ರಿ? ನೋಡಪ್ಪ, ನನ್ನ ಅಂತ್ಯಕ್ಕಂತ್ರು 1 ರೂಪಾಯಿ ಇಲ್ಲ. ರೊಕ್ಕ ಕೇಳ್ಕೊಂಡ್ ನನ್ ಸನ್ಯಾಕ್ ಬರಕ್ ಹೋಗ್ಬೇಡ, ರೊಕ್ಕ ಇಲ್ಲ ನನ್ ಕಡೆ. ಅಲ್ಲೇ ಮತ್ ನಿನ್ನೆ ದುಡ್ದಿದ್ದು ಏನ್ ಮಾಡಿದಿ? ಬಡ್ಡಿ ಯಾರ್ ಕಟ್ತಾರ? ಆ ಬಡ್ಡಿ ಅವ್ನ ಸಂಬಂಧ ಎತ್ತಿಟ್ಟಿನ, ಅದ್ರಾಗ ಕೈ ಹಾಕಕ್ ಹೋಗ್ಬಣ್ಣಿ. ಅವ್ ನಾಳೆ ಕೊಡೋನಂತ ತಗೋ, ಏನ್ರ ಹೇಳೋನಂತ, ನಾಳೆ ಕೊಡೋನಂತ. ಅವೇನ್ ನೀನ್ ನೋಡು, ನಾಳೆ ಕೊಡುನು ನಾಡ್ ಕೊಡುನು ಅನ್ನಕ ಬಂದ್ ನಿಂದಿರ್ತಾರ ಅವ್ರ ಅಂಗಡಿ ಮುಂದ. ಈಗ ಹಂಗ ಮಾಡ್ಬೇಡ, ನಾವ್ ಶಾಣೆ ಅಂತ. ನನ್ನ ಅಂತ್ಯಕ್ ರೊಕ್ಕ ಇಲ್ಲ, ರೊಕ್ಕ ಕೇಳ್ಬೇಡ. 50 ರೂಪಾಯಿ 1 ರೂಪಾಯಿನೂ ಇಲ್ಲ. ಬಡ್ಡಿ ಕಟ್ಬೇಕು, ರೇಷನ್ ತಂದ್ ಹಾಕ್ಬೇಕು, ಎಲ್ಲ ನಾವ್ ಒಬ್ಬೇಕ್ನ ಮಾಡ್ಬೇಕು. ಮತ್ 50 ರೂಪಾಯಿ ಬೇಕಂತ ಇವ್ಗ. 20 ಕೊಡ ಹೋಗಿ. 1 ರೂಪಾಯಿ ಇಲ್ಲ ಅಂತ ಹೇಳಕತ್ತೀನ, 20 ರೂಪಾಯಿ ಎಲ್ಲಿಂದ ತರ್ಲಿ ನಿನಗ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಕೈಲಾದಷ್ಟು 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಹೀಗೆ ಆದಷ್ಟು ಧನ ಸಹಾಯ ಮಾಡಿದರೆ ನಮಗೆ ಇನ್ನಷ್ಟು ಕ್ವಾಲಿಟಿ ವಿಡಿಯೋಗಳನ್ನು ಮಾಡಲು ಅನುಕೂಲವಾಗುತ್ತದೆ. ಧನ್ಯವಾದಗಳು.